ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡವ ನಮಸ್ಕಾರಗಳು. ಐರಿವರ್ ಫೇವ್ರೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ನೋಡುವ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ದೇವರು ಏನು ಗೈಡೆನ್ಸ್ ಹೇಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ನೋಡುವ. ಸೂರ್ಯದೇವ ಬಂದಿದ್ದಾರೆ, ಹನುಮಾನ್ ಬಂದಿದ್ದಾರೆ, ಗೋಪಾಲಕೃಷ್ಣ ಬಂದಿದ್ದಾರೆ, ಯಮುನಾ ದೇವಿ ಬಂದಿದ್ದಾರೆ, ಜಗನ್ನಾಥ ಪ್ರಭು ಬಂದಿದ್ದಾರೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಫ್ರೀಡಮ್ ಸಿಗೋವಂಥದ್ದು ಇದೆ, ರಿಯೂನಿಯನ್ ಆಗುವಂಥದ್ದು ಇದೆ, ಪಾಪು ಆಗುವಂಥದ್ದು ಇದೆ, ಪ್ರೊಫೈಲ್ ಬರುವಂಥದ್ದು, ಮ್ಯಾರೇಜ್ ಪ್ರೊಫೈಲ್ ಬರುವಂಥದ್ದು ಕೂಡ ಇಲ್ಲಿ ಇದೆ, ಗಂಡು ಪಾಪು ಆಗುವಂಥ ಎನರ್ಜಿ ಕೂಡ ಇದೆ, ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮ ಮನೆಗೆ ಬರುವಂಥದ್ದು ಕೂಡ ಇಲ್ಲಿ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಮತ್ತು ಆಂಜನೇಯರ ಹನುಮಾನ್ ಆಶೀರ್ವಾದ ತುಂಬಾ ಇದೆ. ಅವರು ನಿಮ್ಮನ್ನು ಯಾವಾಗಲೂ ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾರೆ, ನಿಮ್ಮ ಭಕ್ತಿಗೆ ಅವರು ಮೆಚ್ಚಿದ್ದಾರೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಒಂದು ಪ್ರೊಟೆಕ್ಷನಲ್ಲಿ ಇರುವಂಥದ್ದು ಕೂಡ ಇಲ್ಲಿ ಇದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗ್ತಾ ಇದೆ. ಪರಿಸರ ಸಂರಕ್ಷಣೆನ ಮಾಡಿ ಅನ್ನೋವಂಥದ್ದು ಕೂಡ ಇದೆ. ಪರಿಸರದ ಕಡೆ ಗಮನ ಕೊಡಿ, ಪರಿಸರ ಸಂರಕ್ಷಣೆನ ಮಾಡಿ, ಗಿಡ ಮರಗಳನ್ನು ನೆಡಿ ಅನ್ನೋವಂಥದ್ದು ಇದೆ. ನೀವು ನೋಡದೇ ಇರೋವಂಥ ಹೂಗಳನ್ನು ನೋಡುವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರ್ಬೋದು. ಮತ್ತು ಯಾರೆಲ್ಲ ಮೀನಿನ ವ್ಯಾಪಾರಿಗಳಿದ್ದೀರ ಅವರಿಗೆ ಒಂದು ಒಳ್ಳೆಯದಾಗುವಂಥದ್ದು. ಕೆಲವರಿಗೆ ನೀರಿನಲ್ಲಿ ಕಲುಷಿತ ನೀರಿನಿಂದ ಮೀನುಗಳು ಸಾಯುವಂಥದ್ದು ಕೂಡ ಚಾನಲ್ ಆಗ್ತಾ ಇದೆ. ಮೀನುಗಳು ಸಾಯುತ್ತೆ, ಆದಷ್ಟು ನೀರನ್ನು ಕಲುಷಿತ ಆಗೋದಕ್ಕೆ ಬಿಡಬೇಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿದೆ. ಯಾರೆಲ್ಲ ಕೃಷ್ಣನ ತುಂಬಾ ಭಕ್ತಿಯಿಂದ ಇದ್ದೀರ ಅವರು ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಬೆಣ್ಣೆ ನೈವೇದ್ಯನ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಹನುಮಂತನ ಆಂಜನೇಯರ ಆಶೀರ್ವಾದ, ಅವರ ರಕ್ಷೆ ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ ಅನ್ನೋವಂಥದ್ದು ಇದೆ. ನಿಮ್ಮ ಶಕ್ತಿಯ ಕಡೆ ಗಮನನ ಕೊಡಿ, ರಿಯೂನಿಯನ್ ಅನ್ನೋದು ಆಗುತ್ತೆ, ಒಂದು ಫ್ರೀಡಮ್ ಸಿಗುತ್ತೆ, ಎಲ್ಲದರಲ್ಲೂ ಒಂದು ಗೆಲುವು ಅನ್ನೋದು ಸಿಗುತ್ತೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಕಳ್ಳ ಕೃಷ್ಣನ ಎನರ್ಜಿನಲ್ಲಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರು ನಿಮ್ಮ ಜೀವನದಲ್ಲಿ ಕಳ್ಳ ಕೃಷ್ಣನ ರೀತಿ ಬರುವಂಥದ್ದು ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಕೆರಿಯರ್ ಕಡೆ ತುಂಬಾ ಯೋಚನೆನ ಮಾಡ್ತೀರಾ, ಒಂದು ಒಳ್ಳೆ ಕೆಲಸ ಕೂಡ ಸಿಗೋವಂಥದ್ದು ಇದೆ. ಫೈನಾನ್ಷಿಯಲಿ ಈಗ ಇರೋವಂಥ ಕೆಲಸದಲ್ಲಿ ಫೈನಾನ್ಸ್ ಸಂಬಳ ಸರಿ ಹೋಗದೇ ಇರ್ಬೋದು, ಅದರಿಂದ ಬೇರೆ ಕೆಲಸನ ಹುಡ್ಕೋವಂಥದ್ದು ಕೂಡ ಇದೆ. ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯ ಕೆಲಸ ಸಿಗುತ್ತೆ, ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತೀರಾ, ಗ್ರೋತ್ ಅನ್ನೋದು ಬರುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಂಥದ್ದು ಇದೆ. ಒಂದು ನ್ಯಾಚುರಲ್ಲಾಗಿ ನೀವು ಯಾವ ರೀತಿ ಅಂದರೆ ಒಂದು ಜಡ್ಜ್ಮೆಂಟ್ ಕೊಡುವಂಥ ಸ್ಥಾನಕ್ಕೆ, ನ್ಯಾಯಾಧೀಶರ ಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಇಲ್ಲಿ ಇದೆ. ಒಬ್ಬರು ಓನರಾಗಿ ಮುಂದುವರಿತೀರ. ನಿಮ್ಮನ್ನು ನೋಡಿ ತುಂಬ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಅನ್ನೋದು ಸಿಗುತ್ತೆ. ನೋಡಿದವರಿಗೆ ನಾನು ಈ ರೀತಿ ಆಗಬೇಕು ಅನ್ನೋಂಥದ್ದು ಕೂಡ ಇಲ್ಲಿ ಇದೆ. ಮತ್ತು ನೀವು ಸಿಕ್ಕಿರೋಂಥ ಕೆಲಸದಲ್ಲಿ ನೀವು ತುಂಬ ಖುಷಿಯಾಗಿ ಇರೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಯೋಚನೆ, ನಿಮ್ಮ ಸ್ಕಿಲ್ ಏನಿದೆ, ನಿಮ್ಮ ಕ್ರಿಯೇಟಿವಿಟಿಯಿಂದನೇ ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರಿಗೆ ಸೋಲ್ಮೇಟ್ ಎನರ್ಜಿ ಇದೆ. ನೀವು ಇಂಥ ಈ ರೀತಿ ನನ್ನ ಪಾರ್ಟ್ನರ್ ಇರಬೇಕು ಅಂತ ಯಾರೆಲ್ಲ ಇದೇ ರೀತಿ ಇರಬೇಕು ಅಂತ ನೀವೇನೆಲ್ಲ ಕನಸನ್ನು ಕಂಡಿದ್ದೀರಾ, ಅದೇ ರೀತಿ ಇರೋವಂಥ ಪಾರ್ಟ್ನರ್ ಕೂಡ ನಿಮಗೆ ಸಿಗೋವಂಥದ್ದು ಇಲ್ಲಿ ಇದೆ. ನಿಮ್ಮ ಕ್ರಿಯೇಟಿವಿಟಿಯಿಂದನೇ ನೀವು ಒಂದು ಎಲ್ಲರಲ್ಲೂ ಚಾಂಪನ್ನು ಮೂಡಿಸ್ತೀರಾ. ಇವರು ಈ ರೀತಿ ಕೆಲಸ ಮಾಡಿರೋದ್ರಿಂದ ಇವರು ಈ ರೀತಿ ಆಗಿದೆ, ನಾವು ಇವರಿಂದ ಏನಾದರೂ ಗೈಡೆನ್ಸನ್ನು ತಗೋಬೇಕು, ನಾವು ಈ ರೀತಿ ಒಂದು ಸಾಧನೆನ ಮಾಡಬೇಕು ಅನ್ನೋವಂಥದ್ದು ಕೂಡ ಎಲ್ಲರೂ ಯೋಚನೆ ಮಾಡೋವಂಥದ್ದು ಕೂಡ ನೀವು ಮಾಡ್ತೀರಾ. ನಿಮ್ಮ ಪವರನ್ನು ಎಲ್ಲರಿಗೂ ತಿಳಿಸ್ತೀರಾ, ನೀವೇನು ಅನ್ನೋದನ್ನು ಎಲ್ಲರಿಗೂ ತಿಳಿಸೋವಂಥದ್ದು ಇದೆ. ಕೆಲವರು ಪೈಂಟಿಂಗಲ್ಲಿ ಕೂಡ ಒಂದು ಹೆಸರು ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ಯಾರೆಲ್ಲ
ಆರ್ಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ, ಅದರಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊತೀರಾ, ಅದರಲ್ಲಿ ಒಂದು ಇನ್ನಷ್ಟು ಕ್ರಿಯೇಟಿವಿಟಿನ ತರ್ತೀರ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾಯಿದೆ. ಕೆಲವರು ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕಿದ್ರೂ ಕೂಡ ಸ್ವಲ್ಪ ನೋವಲ್ಲಿ ಇರ್ತೀರ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಅದೇ ಏನೇ ಆದರೂ, ಏನೇ ನೋವಿದ್ರೂ, ಏನೇ ಚಾಲೆಂಜ್ ಬಂದರೂ ಕೂಡ ಅದನ್ನು ನೀವು ಎದುರಿಸಿ ಸಕ್ಸಸ್ ಅನ್ನೋದನ್ನು ಖಂಡಿತ ನೀವೇ ಗೆಲ್ತೀರಾ. ನಿಮ್ಮ ಲೈಫಲ್ಲಿ ಕೂಡ ಒಂದು ರೊಮ್ಯಾನ್ಸ್ ಅನ್ನೋದು ಬರ್ತಾಯಿದೆ, ಪ್ರೀತಿ ಅನ್ನೋದು ಬರ್ತಾಯಿದೆ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಹುಡ್ಕೊಂಡು ಬರೋವಂಥದ್ದು ಕೂಡ ಇದೆ. ಸಪ್ರೇಷನಲ್ಲಿರೋಂಥವ್ರಿಗೆ ಪ್ರೀತಿ ಸಿಗುವಂಥದ್ದು ಕೂಡ ಇಲ್ಲಿ ಇದೆ. ಓಪನ್ ಮೈಂಡೆಡ್ ಆಗಿ ಯೋಚನೆನ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಇಂಡಿಪೆಂಡೆಂಟ್ ಆಗಿ ಕೂಡ ಇದ್ದೀರಾ, ಕೆಲವರು ಸಿಂಗಲ್ ಪೇರೆಂಟ್ ಕೂಡ ಇದ್ದೀರಾ, ಅವ್ರಿಗೂ ಕೂಡ ಒಂದು ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಇದೆ, ಪ್ರೀತಿ ಬರುವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಚೆನ್ನಾಗಿದೆ ನಿಮಗೂ ಕೂಡ. ಸೆಪ್ಟೆಂಬರ್ ತಿಂಗಳು ಸಿಂಹರಾಶಿಯವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಲಿಂಗ್ ಅವಶ್ಯಕತೆ ಇದೆ. ಧ್ಯಾನನ ಮಾಡಿ, ನೀವು ಎಲ್ಲೇ ಇದ್ದರೂ ನೀವಿರೋಂಥ ಜಾಗವನ್ನೇ ನೀವು ಒಂದು ನಿಮ್ಗೆ ಹೇಗೆ ಬೇಕೋ ಆ ರೀತಿ ಕ್ರಿಯೇಟಿವ್ ಮಾಡ್ಕೊಳ್ಳೋವಂಥ ವ್ಯಕ್ತಿಗಳಾಗಿರ್ತೀರ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾನು ಈ ಜಾಗದಲ್ಲಿ ಇದ್ದೀನಿ, ಈ ಜಾಗದಲ್ಲಿ ನನಗೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಲ್ಲ. ನೀವು ಎಲ್ಲೇ ಇದ್ದರೂ ಕೂಡ ನೀವು ಇರೋವಂಥ ಜಾಗವನ್ನೇ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟಿವ್ ಮಾಡ್ಕೊಳ್ಳೋವಂಥ ವ್ಯಕ್ತಿಗಳಾಗಿರ್ತೀರ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಧ್ಯಾನನ ಮಾಡಿ, ಕಣ್ಣಿನ ಬಗ್ಗೆ ಸ್ವಲ್ಪ ಗಮನ ಅನ್ನೋದು ಇರಲಿ. ಕೆಲವರಿಗೆ ಹೊಟ್ಟೆನಲ್ಲಿ ಸಮಸ್ಯೆ ಆಗಿ ಹೊಟ್ಟೆ ನೋವು ಬರುವಂಥದ್ದು ಕೂಡ ಖಂಡಿತ ಇದೆ. ಅದರಿಂದ ದಯವಿಟ್ಟು ಧ್ಯಾನನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಹೀಲಿಂಗ್ ಅನ್ನೋದು ಸಿಗುತ್ತೆ. ಹೀಲಿಂಗ್ ಅವಶ್ಯಕತೆ ಖಂಡಿತ ಇದೆ. ಸೆಲೆಬ್ರೇಷನ್ ಅನ್ನೋದು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಮಾಡ್ತೀರಾ, ಒಂದು ಪಾರ್ಟಿ ಕೂಡ ಮಾಡ್ತೀರಾ. ಗಿಫ್ಟ್ ಅನ್ನೋದು ಬರ್ತಾ ಇದೆ. ಸಕ್ಸಸ್ ಅನ್ನೋದು ಕೂಡ ಇಲ್ಲಿ ನಿಮಗೆ ಇರೋವಂಥದ್ದು ಇದೆ. ಯಾರೆಲ್ಲ ನಿಮ್ಮ ಕೈಲಿ ಏನು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ನೀವು ಏನು ಅನ್ನೋದನ್ನು ತೋರಿಸೋವಂಥ ತಿಂಗಳು ಕೂಡ ಈ ಸೆಪ್ಟೆಂಬರ್ ತಿಂಗಳು ಆಗಿರುತ್ತೆ. ನಿಮ್ಮ ಕೈಲಿ ಏನು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಅದನ್ನು ಕೂಡ ನೀವು ನಮ್ಮಿಂದ ಎಲ್ಲ ಸಾಧ್ಯ ಅನ್ನೋದನ್ನು ಮಾಡಿ ತೋರಿಸೋವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ಎಲ್ಲೇ ಇದ್ದರೂ ನಿಮ್ಮತನನ ನೀವು ಬಿಟ್ಕೊಡೋದಿಲ್ಲ. ನೀವಿರೋ ಜಾಗವನ್ನೇ ನೀವು ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀವು ರೂಪಿಸ್ಕೊಂಡು ನೀವು ಅಲ್ಲೇ ಮುಂದುವರಿಯೋವಂಥ ಚಾನ್ಸಸ್ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಇರುವಂಥದ್ದು ಇಲ್ಲಿ ಇದೆ. ತುಂಬಾ ಹ್ಯಾಪಿಯಾಗಿರ್ತೀರ. ತುಂಬಾ ಪಾರ್ಟಿ ಅನ್ನುವಂಥದ್ದು ಕೂಡ ಇಲ್ಲಿ ಬರುತ್ತೆ. ಸೆಲೆಬ್ರೇಷನ್ ಅನ್ನೋದು ಬರುತ್ತೆ. ಫ್ರೆಂಡ್ಸ್ ಜೊತೆ ಒಂದು ಔಟಿಂಗ್ ಅನ್ನೋದು ಕೂಡ ಹೋಗ್ತೀರಾ. ಅರೆ ದಯವಿಟ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನನ ಇರಲಿ. ಏನೇ ಒಂದು ಸಿಕ್ಕಿದ್ದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಹೊಟ್ಟೆ ಆರೋಗ್ಯ ಕಡೆ ಗಮನ ಅನ್ನೋದನ್ನು ಕೊಡಿ. ಹೊಟ್ಟೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿಕ್ಕಿದ್ದನ್ನು ತಿಂದು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೆ ಹೀಲಿಂಗ್ ಇಂಪಾರ್ಟೆಂಟ್ ಅನ್ನೋದು ಇದೆ. ಹೆಲ್ತ್ ಕಡೆ ಗಮನ ಕೊಡಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಗಿಫ್ಟ್ ಬರೋದಿದೆ, ದುಡ್ಡು ಬರೋದಿದೆ, ತುಂಬಾ ಚೆನ್ನಾಗಿ ಇದೆ. ಮೂವ್ ಮಾಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಖಂಡಿತ ನಿಮ್ಮನ್ನು ನೀವು ತಿಳ್ಕೊತೀರ. ನಿಮ್ಮನ್ನು ನೀವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಖಂಡಿತ ತಿಳ್ಕೊತೀರ. ಒಂದು ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ರೀತಿಯಲ್ಲಿ ಬರೋ ಹುಣ್ಣಿಮೆ ಒಳಗಡೆ ಒಂದು ಚೇಂಜಸ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಬರೋವಂಥದ್ದು ಇದೆ. ಏನೇ ಯೋಚನೆ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಮೂವ್ ಆನ್ ಆಗಿ, ಈ ಪರಿಸ್ಥಿತಿಯಿಂದ ನೀವು ಮೂವ್ ಆನ್ ಆಗಿ ಅನ್ನೋವಂಥದ್ದು ಇದೆ. ಚೇಂಜಸ್ ಬರ್ತಾಯಿದೆ. ನೀವು ಎಕ್ಸ್ಪೆಕ್ಟ್ ಮಾಡದಿರೋ ಅಂಥದ್ದು ಒಂದು ಪವರ್ಫುಲ್ಲಾಗಿ ಒಂದು ಚೇಂಜ್ ಅನ್ನೋದು ಬರ್ತಾಯಿದೆ. ಆ ಚೇಂಜ್ ಕಡೆ ಗಮನನ ಕೊಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಮೆಸೇಜ್ ಬರ್ತಾಯಿದೆ. ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಧ್ಯಾನ ಅನ್ನೋದು ಸಿಂಹರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. 6 ಆಫ್ ಕಪ್ ಬಂದಿದೆ. ತುಂಬ ಮೆಮೊರೀಸು, ಒಂದು ಗುಡ್ ಮೆಮೊರೀಸ್ ಅನ್ನೋದು ಬರುತ್ತೆ. ಪಾಸ್ಟಲ್ಲಿ ಏನಾಗಿದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಕೆಲವರು ಗಮನ ಕೊಡುವಂಥದ್ದು ಇದೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ನಿಮಗೆ ಸಿಗುವಂಥದ್ದು ಇದೆ. ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ. ಗುಡ್ ನ್ಯೂಸ್ ಕೆಲವೊಬ್ಬರಿಗೆ ಕೆಲವೊಂದು ಗುಡ್ ನ್ಯೂಸ್ ಬರುವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಗುಡ್ ನ್ಯೂಸ್ ಬರುತ್ತೆ. ಹ್ಯಾಪಿ ಚೇಂಜಿಂಗ್ ಬರುತ್ತೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು, ನಿಮ್ಮ ಎಕ್ಸ್ ಕೂಡ ಸಿಗೋವಂಥದ್ದು ಇದೆ. ಚೈಲ್ಡ್ಹುಡ್ ಫ್ರೆಂಡ್ಸು ನಿಮಗೆ ಸಿಗೋವಂಥದ್ದು ಕೂಡ ಇಲ್ಲಿ ಇದೆ. ತುಂಬ ಖುಷಿಯಾಗಿ ಇರ್ತೀರ, ಎಂಜಾಯ್ ಮಾಡ್ತೀರಾ ಅನ್ನೋವಂಥದ್ದು ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಆದರೂ ಕೂಡ ಕೆಲವರು ಸಪ್ರೇಷನಲ್ಲಿ ಇರ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ.
ನೀವು ತುಂಬ ಸ್ಟ್ರಾಂಗ್ ಇರೋಂಥ ವ್ಯಕ್ತಿಗಳು ಕೂಡ ಆಗಿದ್ದೀರಾ, ಅಥವಾ ನಿಮ್ಮ ಪರ್ಸನು ಸ್ಟ್ರಾಂಗ್ ಇರೋಂಥವ್ರು ಕೂಡ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಹತ್ರ ಬೇಗ ಬರ್ತಾರೆ, ತುಂಬ ಚೆನ್ನಾಗಿ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿ ಆಗುತ್ತೆ ಅನ್ನೋವಂಥದ್ದು ಇದೆ. ನಿಮ್ಮ ಪ್ರೀತಿನ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಪ್ರೀತಿನ ಹೇಳ್ಕೊಳ್ಳಿ ಅನ್ನೋವಂಥದ್ದು ಇದೆ. ಕೆಲವರಿಗೆ ಮುಖವಾಡದ ಪ್ರೀತಿ ಕೂಡ ಇದೆ. ನಿಮ್ಮ ಪ್ರೀತಿನಲ್ಲಿ ನಿಮಗೆ ಮೋಸ ಮಾಡ್ತಾ ಇರೋರು ಯಾರು, ಮೋಸ ಮಾಡದಿರೋರು ಯಾರು ಅನ್ನೋದ್ರ ಕಡೆ ಗಮನನ ಕೊಡಬೇಕಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಹತ್ರ ಕೂತು ಮಾತಾಡಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅನ್ನೋವಂಥದ್ದು ಇದೆ. ಆಂಕ್ಲರ್ ಲವ್ ಬರ್ತಾ ಇದೆ, ನೀವು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಪ್ರೀತಿ ನಿಮಗೆ ಸಿಗೋವಂಥದ್ದು ಇದೆ. ಹನಿಮೂನ್ ಎನರ್ಜಿ ಕೂಡ ಇಲ್ಲಿ ಇದೆ. ಕೆಲವರಿಗೆ ಪ್ರೀತಿ ಹೆಸರಿನಲ್ಲಿ ನಾಟಕ ಮಾಡ್ತಿರೋವಂಥದ್ದು ಕೂಡ ಇದೆ. ಪ್ರೀತಿ ಹೆಸರು ಹೇಳ್ಕೊಂಡು ನಿಮ್ಮ ಹತ್ರ ನಾಟಕ ಮಾಡ್ತಿರೋವಂಥದ್ದು ಇದೆ ಕೆಲವ್ರು ಪರ್ಸನ್. ಅದಕ್ಕೋಸ್ಕರ ಯೋಚನೆನ ಮಾಡಿ ಅನ್ನೋಂಥದ್ದು ಇಲ್ಲಿ ಇದೆ. ಏಂಜಲ್ಸ್ ಏನು ಹೇಳ್ತಾರೆ ನೋಡುವ. ಓಕೆ, ಇಂಪ್ರೂವಿಂಗ್ ಹೆಲ್ತ್ ನೋಡಿ, ಆಗಲೇ ಹೇಳ್ದಂಗೆ ಹೆಲ್ತ್ ಕಡೆ ಗಮನನ ಕೊಡಿ, ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಡು ನಾಟ್ ಸ್ಟಾಪ್ ಅಂತ ಕೂಡ ಹೇಳ್ತಾರೆ. ಕೆಲವರಿಗೆ ನೀವು ಮಾಡ್ತಾ ಇರೋಂಥ ಕೆಲಸನ ಸ್ಟಾಪ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ನಾಟ್ ದ ರೈಟ್ ಟೈಮ್, ಕೆಲವರಿಗೆ ನಾಟ್ ದ ರೈಟ್ ಟೈಮ್, ಇಯರ್ ಫ್ರಮ್ ನೌ, ಕೆಲವರಿಗೆ ಈ ವರ್ಷದೊಳಗಡೆ ಎಲ್ಲ ಆಗುತ್ತೆ ಅನ್ನೋವಂಥದ್ದು ಇದೆ. ಲಿಸಿಟಿನ್ ಯುವರ್ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ, ಅದನ್ನು ಕೇಳಿ. ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಇನ್ನೂ ಏನು ಬೇಕು, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ, ಆಪರ್ಚುನಿಟಿ ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಎಲ್ಲನೂ ಬರ್ತಾ ಇದೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ. ಬನ್ನಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದ ನಿಮಗೆ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಿನ್ನ ಆಸೆ ಕನಸುಗಳೆಲ್ಲವೂ ಸಹ ನೆರವೇರುವ ಸಮಯ ಬಂದಿದೆ. ಹಣ ಬರುತ್ತಿದೆ, ಸ್ನೇಹಿತರಿಂದ ಉಪಕಾರ ಅಥವಾ ಸಹಾಯ ಸಿಗುತ್ತದೆ, ಹೊಸ ಪ್ರೀತಿಯೂ ಬರುತ್ತದೆ. ಯೋಚಿಸಿ ಮುಂದುವರಿಯಿರಿ, ಎಲ್ಲವೂ ಸಹ ಸರಿಯೋಗುವ ಸಮಯ ಹತ್ತಿರದಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರುವ ಸಮಯ ತುಂಬ ಹತ್ತಿರದಲ್ಲಿ ಇದೆ, ಬಂದಿದೆ. ಆದ್ದರಿಂದ ಜಾಸ್ತಿ ಯೋಚನೆನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಅದೇ. ಬನ್ನಿ ಚಾನ್ಸ್ ನೋಡುವ. ರೀಯೂನಿಯನ್ ಎನರ್ಜಿ ಇದೆ, ಸೋಲ್ಮೇಟ್ ಎನರ್ಜಿ ಇದೆ, ಪ್ರೀತಿ ಬರ್ತಾ ಇದೆ ನೋಡಿ, ಪ್ರೀತಿ ಬರ್ತಾ ಇದೆ, ಲಕ್ಷ್ಮಿಯ ಆಶೀರ್ವಾದ ಇದೆ, ಪಾಪು ಬರ್ತಾ ಇದೆ, ಹೆಣ್ಣು ಪಾಪು ಆಗೋವಂಥದ್ದು ಇಲ್ಲಿ ಇದೆ, ಆರ್ಕೇಂಜಲ್ಸ್ ಆಶೀರ್ವಾದ ಇದೆ ನೋಡಿ, ಲವ್ವರ್ಸ್ ಒಂದಾಗುವಂಥದ್ದು ಇದೆ. ತುಂಬಾ ರೀಯೂನಿಯನ್ ಎನರ್ಜಿನೇ ತುಂಬಾ ಇಲ್ಲಿದೆ. ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ ಖಂಡಿತ ನೀವೆಲ್ಲ ರೀಯೂನಿಯನ್ ಆಗುವಂಥದ್ದು ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮತ್ತೆ ನಿಮ್ಮ ಹತ್ರ ಬರೋವಂಥದ್ದು ತುಂಬಾ ಇಲ್ಲಿ ಇದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗೋದ್ರಲ್ಲಿ ಇದೆ, ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರೋದ್ರಲ್ಲಿ ಇದೆ, ಪಾಪು ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ಇದಿಷ್ಟು ಸೆಪ್ಟೆಂಬರ್ ತಿಂಗಳ ಸಿಂಹ ರಾಶಿಯವರ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.